ಸುಪ್ರಸಿದ್ಧ ಹಿನ್ನೆಲೆ ಗಾಯಕಿ ಎಸ್ ಜಾನಕಿಯವರು ಇನ್ನಿಲ್ಲ ಅನ್ನುವಂಥ ಆಘಾತಕಾರಿ ಸುದ್ದಿ, ದುಃಖಕರ ಸುದ್ದಿ ಲಭ್ಯವಾಗ್ತಾ ಇದೆ. ಸುಪ್ರಸಿದ್ಧ ಹಿನ್ನೆಲೆ ಗಾಯಕಿ ಎಸ್ ಜಾನಕಿಯವರು ಇನ್ನಿಲ್ಲ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ವಯೋಸಹಜ ಕಾಯಿಲೆಯಿಂದ ಎಸ್ ಜಾನಕಿಯವರು ಕೊನೆಯುಸಿರನ್ನ ಎಳೆದಿದ್ದಾರೆ. ಎಸ್ ಜಾನಕಿಯವರು ಭಾರತದ ಅತ್ಯಂತ ಶ್ರೇಷ್ಠ ಹಿನ್ನೆಲೆ ಗಾಯಕಿಯರಲ್ಲಿ ಒಬ್ಬರು. ತಮ್ಮ ಮಧುರ ಧ್ವನಿ ಹಾಗೆ ಭಾವಪೂರ್ಣ ಗಾಯನ ಜೊತೆಗೆ ಸಾವಿರಾರು ಹಾಡುಗಳ ಮೂಲಕ 5 ದಶಕಕ್ಕೂ ಹೆಚ್ಚು ಕಾಲ ಭಾರತೀಯ ಚಿತ್ರರಂಗಕ್ಕೆ ಕೊಡುಗೆಯನ್ನ ಕೊಟ್ಟಂಥ ಶ್ರೀಮಂತ ಗಾಯಕಿ ಎಸ್ ಜಾನಕಿಯವರು ಕನ್ನಡದಲ್ಲೂ ಕೂಡ ಹಲವು ಹಾಡುಗಳನ್ನ ಹಾಡಿದ್ದಾರೆ. ಇವರ ಪೂರ್ಣ ಹೆಸರು ಶ್ರೀ ರಾಮಮೂರ್ತಿ ಜಾನಕಿ. 1938 ಏಪ್ರಿಲ್ 23ನೇ ತಾರೀಕು ಇವರು ಜನಿಸಿದ್ದು. ಕನ್ನಡ, ತೆಲುಗು, ತಮಿಳು, ಮಲಯಾಳಂ, ಹಿಂದಿ ಸೇರಿದಂತೆ 15ಕ್ಕೂ ಹೆಚ್ಚು ಭಾಷೆಗಳಲ್ಲಿ ಹಾಡಿದವರು ಎಸ್ ಜಾನಕಿಯವರು. ಸುಮಾರು 20,000ಕ್ಕೂ ಹೆಚ್ಚು ಹಾಡುಗಳನ್ನ ಅವರು ಹಾಡಿದ್ದಾರೆ ಅಂತ ಹೇಳಿ ಅಂದಾಜು ಮಾಡಲಾಗಿದೆ. ಕನ್ನಡದಲ್ಲಿ ಎಸ್ ಜಾನಕಿಯವರು ಕನ್ನಡ ಚಿತ್ರರಂಗಕ್ಕೂ ಕೂಡ ಬಹಳ ಅಪಾರವಾದಂತಹ ಕೊಡುಗೆಯನ್ನ ಕೊಟ್ಟಿದ್ದಾರೆ. ರಾಜ್ಕುಮಾರ್, ವಿಷ್ಣುವರ್ಧನ್, ಅಂಬರೀಶ್ ಸೇರಿದಂತೆ ಅನೇಕ ಮೇರು ನಟರ ಚಿತ್ರಗಳಲ್ಲಿ ಇವರ ಧ್ವನಿ ಜನಮನವನ್ನ ಗೆದ್ದಿತ್ತು. ಸಂಗೀತ ನಿರ್ದೇಶಕರಾದಂತಹ ಜೆ.ಕೆ. ವೆಂಕಟೇಶ್, ಉಪೇಂದ್ರ ಕುಮಾರ್, ಹಂಸಲೇಖ ಅವರ ಜೊತೆಗೆ ಅನೇಕ ಹಿಟ್ ಹಾಡುಗಳನ್ನ ಕೊಟ್ಟವರು ಹಿರಿಯ ಗಾಯಕಿ ಎಸ್ ಜಾನಕಿಯವರು. 4 ಬಾರಿ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಯನ್ನ ಕೂಡ ತಮ್ಮ ಗಾಯನದ ಸುಧೆಗೆ ಪಡೆದಿತ್ತು. ಅತ್ಯುತ್ತಮ ಹಿನ್ನೆಲೆ ಗಾಯಕಿ ಪ್ರಶಸ್ತಿಯನ್ನ ಬಾಚಿಕೊಂಡಿತ್ತು. ಅನೇಕ ರಾಜ್ಯ ಸರ್ಕಾರಗಳ ಅತ್ಯುತ್ತಮ ಗಾಯಕಿ ಪ್ರಶಸ್ತಿ ಎಸ್ ಜಾನಕಿಯವರಿಗೆ ಒಲಿದು ಬಂದಿತ್ತು. 2013ರಲ್ಲಿ ಭಾರತ ಸರ್ಕಾರ ಪದ್ಮಭೂಷಣ ಪ್ರಶಸ್ತಿಯನ್ನ ನೀಡಿದಾಗ ವೈಯಕ್ತಿಕ ಕಾರಣಗಳಿಂದ ಅದನ್ನ ನಿರಾಕರಿಸಿದ್ದವರು ಎಸ್ ಜಾನಕಿಯವರು. ಗಾನ ಕೋಗಿಲೆ ಅಂತಾನೆ ಪ್ರಸಿದ್ಧರಾಗಿದ್ದಂತಹ ಹಿರಿಯ ಗಾಯಕಿ ಎಸ್ ಜಾನಕಿ ವಯೋಸಹಜ ಕಾಯಿಲೆಯಿಂದ ನಿಧನರಾಗಿದ್ದಾರೆ. 48,000ಕ್ಕೂ ಹೆಚ್ಚು ಹಾಡುಗಳನ್ನ ಎಸ್ ಜಾನಕಿಯವರು ಹಾಡಿರೋದು ಅವರ ಹೆಸರಿನಲ್ಲಿರುವಂತಹ ದಾಖಲೆ. 20ಕ್ಕೂ ಹೆಚ್ಚು ಭಾಷೆಗಳಲ್ಲಿ ಹಾಡಿದ್ದಾರೆ. ಕನ್ನಡ, ತಮಿಳು, ತೆಲುಗು, ಮಲಯಾಳಂ, ಹಿಂದಿ ಸೇರಿದಂತೆ 20ಕ್ಕೂ ಹೆಚ್ಚು ಹಾಡುಗಳನ್ನ ಹಾಡಿದ್ದಾರೆ. ಮೈಸೂರಿನ ಅಪೋಲೋ ಆಸ್ಪತ್ರೆಯಲ್ಲಿ ಅವರಿಗೆ ಟ್ರೀಟ್ಮೆಂಟ್ ಅನ್ನ ಕೊಡಲಾಗ್ತಾ ಇತ್ತು. ಚಿಕಿತ್ಸೆ ಫಲಕಾರಿಯಾಗದೆ ಮೈಸೂರಿನ ಅಪೋಲೋ ಆಸ್ಪತ್ರೆಯಲ್ಲಿ ಗಾನ ಕೋಗಿಲೆ ಎಸ್ ಜಾನಕಿ ವಯಸ್ಸು 88 ವರ್ಷವಾಗಿತ್ತು, ವಿಧಿವಶರಾಗಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.